ಹುಲಿ ಬಂದ್ರೆ ನಾವೇ ಸೈಲೆಂಟ್ ಆಗಿ ಹೋಗ್ಬೇಕು. ಜನ ಅಲ್ಲಿರೋರು ಯಾಕೆ ಇಲ್ಲಿ ಬರ್ತೀರಾ, ಇದೇನಿದೆ ಕಾಡಲ್ಲಿ ಏನಿದೆ ಅಂತಾರೆ. ಯಾಕಂದ್ರೆ ಅವರು ಕಾಡಲ್ಲೇ ಹುಟ್ಟು ಬೆಳೆದಿರ್ತಾರ, ಅವ್ರಿಗೇನೋ ಅದೇನೋ ಸ್ಪೆಷಲ್ ಅನ್ಸಲ್ಲ. ನೆಮ್ಮದಿ ಅಂದ್ರೆ ಇದೆ, ಪಕ್ಷಿಗಳು ಕೂಗಾಟ, ಅದೇನೋ ಕೀ ಅನ್ನತ್ತಲ್ಲ ಅದ್ರದ್ದು, ಈ ಟ್ರಾಫಿಕ್ ಸೌಂಡ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿರ್ಬೇಕು. ಅಲಾರಾಮ್ ಇದ್ದಂಗೆ ಕರೆಕ್ಟ್ ಆಗಿ ಯಾವ ಟೈಮಿಗೆ ಯಾವ್ದು ಸೌಂಡ್ ಯಾವ್ದು ಸೌಂಡ್ ಮಾಡ್ಬೇಕು ಅದೆಲ್ಲ ಸೌಂಡ್ ಮಾಡ್ತಾ ನ್ಯಾಚುರಲ್. ಈ ಸೈಡ್ನಾರ ಈ ಶೆಟ್ಟಿಹಳ್ಳಿ ಪುರದಾಳರು ಎಲ್ಲ ಸಾಗರ ತೀರ್ಥಹಳ್ಳಿ ಸೈಡ್ನಾರ ಆರಾಮ 1 ಗಂಟೆ ರೈಡು. ಹುಲಿಗಳು ತುಂಬಾನೇ ಇದಾವೆ. ಹುಬ್ಳಾರು ಮನುಷ್ಯರು ಇದ್ರು ಅಂತ ಚಿರತೆನ ಎದುರಿಸ್ಬೋದು. ಎದುರಿಸ್ಬೋದು, ಅದು ಒಂದು ಸ್ವಲ್ಪ ಸೈಜಲ್ಲಿ ಸಣ್ಣದಿರುತ್ತೆ. ಆದ್ರೆ ಹುಲಿ ಬಂದ್ರೆ ಬಹಳ ಕಷ್ಟ. ಇದು ಕಲ್ಲಲ್ಲೇ ಸೇತುವೆ ಕಟ್ಟವ್ರೆ. ಎಲ್ಲ ಹುಡುಗರೆಲ್ಲ ಅಲ್ಲಿಂದ ಬರ್ತಿರೋದು. ಈ ಊರಲ್ಲಿ ಭಾಷೆ ಹೆಂಗ್ ಮಾತಾಡ್ತಾರೆ ಅಂದ್ರೆ, ನಮ್ ಶಿವಮೊಗ್ಗಕ್ಕೆ ಹತ್ರ ಇದ್ರು ಇದು, ಇವ್ರು ಒಂಥರ ಬನ್ನಿ ಹೋಗಿ ಅಂತ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಇವರು. ಆ ಹುಡುಗ ಆಗ್ಲೇ ಒಬ್ಬ ಮಾತಾಡ್ಸಲ್ಲ, ಸೇಮ್ ಹಂಗೆ ಇಲ್ಲಿ ಜಾಸ್ತಿ ಸಂಬಂಧಗಳು ಎಲ್ಲಿ ಮಾಡ್ತಾರೆ ಗೊತ್ತಾ ಇವರು, ಈ ಸೈಡ್ನಾರ ಈ ಶೆಟ್ಟಿಹಳ್ಳಿ ಪುರದಾಳರು ಎಲ್ಲ ಸಾಗರ ತೀರ್ಥಹಳ್ಳಿ ಸೈಡ್ನಾರ ಅಲ್ಲಿನ ಸಂಬಂಧ. ಆ ಸೈಡ್ ಇಂದ ಬಂದು ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿದಾರ ಅಂತ. ಇವ್ರದ್ದು ಭಾಷೆನೂ ಒಂಥರ ಚಂದ. ಹೌದು, ಅದಕ್ಕೆ ನಾನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ಮಲೆನಾಡು ಸೈಡೇ ಮಾಡ್ಬಿಟ್ಟಿದ್ದೀನಿ. ರಫ್ ಆಗೆಲ್ಲ ಮಾತಾಡಲ್ಲ. ಒಳ್ಳೆ ಜನ, ಬುದ್ಧಿವಂತರು. ನಾನು ಇಲ್ಲೇ ಹತ್ತ ಶಿವಮೊಗ್ಗದಲ್ಲೇ ಇದ್ದು ಈ ರೋಡಿಗೆ ಬಂದಿಲ್ಲಲ್ಲ ಅಂತ ಫೀಲ್ ಮಾಡ್ಕೊಂತೀನಿ. ಆರಾಮ 1 ಗಂಟೆ ರೈಡು. 1 ಗಂಟೆ ಈ ಥರ ಘಾಟ್ ಒಳಗಡೆ ಗಾಡಿ. ಹೌದು, ನಿಜವಾಗ್ಲೂ ಒಂಥರ ಮಜಾನೇ ಇದು. ಲಾಸ್ಟ್ ಈ ಥರ ರೋಡ್ ಹೊಡೆದಿರೋದು ನಾನು ಸಿರ್ಸಿಲಿ ಕಡೆ. ಸಿರ್ಸಿಲೇ ಇದೇ ಥರ ಕಾಡಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಒಂದೊಂದೇ ಮನೆ, ಎಲ್ಲೋ 5 ಕಿಲೋಮೀಟ್ರಿಗೆ ಒಂದು ಮನೆ, 4 ಕಿಲೋಮೀಟ್ರಿಗೆ ಒಂದು ಮನೆ. ಇಲ್ಲೆಲ್ಲ ಹುಲಿಗಳು ಇರ್ಬೋದು ಇಲ್ಲೆಲ್ಲ. ಹುಲಿಗಳ ಇದಾವೆ. ನಾರ್ಮಲ್ ಆಗಿ ನರಿ, ಅವೆಲ್ಲ ಮಾಮೂಲಿ, ಅವೆಲ್ಲ ಇದ್ರೆ ಬೇಕಾದ್ರೆ ಹೂ ಅಂತ ಓಡಿಸ್ಬೋದು. ಬಟ್ ಹುಲಿ ಬಂದ್ರೆ ನಾವೇ ಸೈಲೆಂಟ್ ಆಗಿ ಹೋಗ್ಬೇಕು. ಅಟ್ಯಾಕ್ ಒಂದ್ಸಲಿ ತಿಂದ್ಬಿಟ್ಟು ಆರಾಮ ಒಂದು ತಿಂಗಳು ಆರಾಮಾಗಿರುತ್ತೆ. ಈ ಶೆಟ್ಟಿಹಳ್ಳಿ ಫಾರೆಸ್ಟು ಮತ್ತು ಯಾವುದಂದ್ರೆ ತ್ಯಾವರೆಕೊಪ್ಪ, ಇಲ್ಲೆಲ್ಲ ಹುಲಿಗಳು ತುಂಬಾನೇ ಇದಾವೆ. ಹುಬ್ಳಾರು ಮನುಷ್ಯರು ಇದ್ರು ಅಂದ್ರೆ ಬೇಕಾದ್ರೆ ಚಿರತೆನ ಎದುರಿಸ್ಬೋದು. ಎದುರಿಸ್ಬೋದು, ಅದು ಒಂದು ಸ್ವಲ್ಪ ಸೈಜಲ್ಲಿ ಸಣ್ಣದಿರುತ್ತೆ. ಆದ್ರೆ ಹುಲಿ ಬಂದ್ರೆ ಬಹಳ ಕಷ್ಟ. ಅಕ್ರಮ ಪ್ರವೇಶ ನಿಷೇಧಿಸಿದೆ. ನಾವು ಅಕ್ರಮ ಓಡಾಡ್ತಿಲ್ಲ, ಸಕ್ರಮನೇ ಓಡಾಡ. ಏನು ಫಾರೆಸ್ಟ್ ಆಫೀಸರ್ ಇಂದ ಟೆಂಟ್ ಏನ್ ಬೇಕಲ್ಲ. ನೆಮ್ಮದಿ ಅಂದ್ರೆ ಇದೆ, ಪಕ್ಷಿಗಳು ಕೂಗಾಟ, ಅದೇನೋ ಕೀ ಅನ್ನತ್ತಲ್ಲ ಅದ್ರದ್ದು, ಈ ಟ್ರಾಫಿಕ್ ಸೌಂಡ್ ಎಲ್ಲ ಬಿಟ್ಟು ನೆಮ್ಮದಿಯಾಗಿರ್ಬೇಕು. ಅಲಾರಾಮ್ ಇದ್ದಂಗೆ ಕರೆಕ್ಟ್ ಆಗಿ ಯಾವ ಟೈಮಿಗೆ ಯಾವ್ದು ಸೌಂಡ್ ಯಾವ್ದು ಸೌಂಡ್ ಮಾಡ್ಬೇಕು ಅದೆಲ್ಲ ಸೌಂಡ್ ಮಾಡ್ತಾ ನ್ಯಾಚುರಲ್ ಮ್ಯೂಸಿಕ್. ನೇಚರ್ ಥೆರಪಿ ನೋಡೊಂಥರ ಸೌಂಡು. Into the wild. ವಿನಿ ಈಗ ಇದು ನೋಡು, ಮ್ಯಾಪ್ ನೋಡು, ಮ್ಯಾಪ್
ಐ ಥಿಂಕ್ ಈಗಿನ ಜನ್ರೇಷನ್ ಹೆಂಗಿದೆ ಅಂದ್ರೆ ನಮ್ಮ ಜನ್ರೇಷನ್ ಅಲ್ಲ, ಈಗ ಕೆಲಸ ಮಾಡ್ತಾರಲ್ಲ ಬೆಂಗಳೂರಲ್ಲಿ IT ಸಿಟಿ ಅಂತಾರೆ, ಇಂಡಿಯನ್ IT ಹಬ್ ಅಂತಾರೆ. ಸೊ ಅಲ್ಲೆಲ್ಲ ಕೆಲಸ ಮಾಡೋರು ಹೆಂಗ್ ಮಾಡ್ತಾರೆ ಅಂದ್ರೆ ವೀಕೆಂಡ್ ಅಲ್ಲಿ ಅವರೆಲ್ಲ ಚಿಕ್ಕಮಂಗ್ಳೂರು, ಶಿವಮೊಗ್ಗ ಹೌದು, ಈ ಸೈಡ್ ಬರ್ತಾರೆ. ಅಕ್ಕಪಕ್ಕ ಇರೋ ನಂದಿ ಹಿಲ್ಸ್ ಇಂದ ಹಿಡಿದು ಹಾ. ಈಗ ಅವ್ರದ್ದು ಒಂದೆಲ್ಲ ಫ್ಯಾಮಿಲಿ ಅಲ್ಲ, ಅವ್ರದ್ದು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ. ಈಗ RS ಬುಲೆಟ್ ಅಂದ್ರೆ ಬುಲೆಟ್ ಅವರು ಗ್ರೂಪ್ ಒಂದೊಂದು TT ಮಾಡ್ಕೊಂಡು ವೆಬ್ಸೈಟ್ಗಳಿದಾವೆ. ಹೌದು, ನೇತ್ರಾಣಿ ಹಿಲ್ಸ್ ಹತ್ತಕ್ಕೆ, ಮತ್ತೆ ಆಗುಂಬೆ, ಚಾರ್ಮುಡಿಗಟ್ಟೆ ಟ್ರೆಕ್ಕಿಂಗ್ ಮಾಡಕ್ಕೆ ಅವರು ಒಂದೊಂದು TT ಮಾಡ್ಕೊಂಡ್ ಬರ್ತಾರೆ. ಸುಮಾರು ಜನ ಅಲ್ಲಿರೋ ಜನಗಳು ಹೇಳ್ತಿರ್ತಾರೆ, ನಾವು ಒಂದು ಟೈಮ್ ಇಡ್ಲು ಮನೆ ಫಾಲ್ಸ್ಗೆ ಹೋಗಿದ್ವಿ, ನೀವ್ ಯಾಕೆ ಜನ ಅಲ್ಲಿರೋರು ಯಾಕೆ ಇಲ್ಲಿ ಬರ್ತೀರಾ, ಇದೇನಿದೆ ಕಾಡಲ್ಲಿ ಏನಿದೆ ಅಂತಾರೆ. ಯಾಕಂದ್ರೆ ಅವರು ಕಾಡಲ್ಲೇ ಹುಟ್ಟು ಬೆಳೆದಿರ್ತಾರ, ಅವ್ರಿಗೇನು ಅದೇನು ಸ್ಪೆಷಲ್ ಅನ್ಸಲ್ಲ. ಬಟ್ ಆಚೆ ಇರ್ತಾರಲ್ಲ, ಅವ್ರ ಬಿಲ್ಡಿಂಗು, ಟ್ರಾಫಿಕ್ ಸೌಂಡು, ಜನ ಕಿರಿಕಿರಿ, ಈ ಆಕ್ಸಿಡೆಂಟು, ಅವನ ಅಲ್ಲಿ ಸಾಯಿಸ್ತಾ ಇಲ್ಲಿ ಕಳ್ತನ ಆಯ್ತು ಅಂತ ಮಾತಾಡ್ತಾರಲ್ಲ. ಸೊ ಅದರಿಂದ ಒಂದೆರಡು ದಿನ ಒಂದ್ ಸ್ವಲ್ಪ ನೆಮ್ಮದಿ ಸಿಗ್ಬೇಕು ಅಂತ ಇಂಥ ಕಾಡುಗಳೆಲ್ಲ ಬರ್ತಾರೆ. ಈ ಹಳ್ಳಿಲಿ ಇರೋರಿಗೆ ಏನು ಸಮಸ್ಯೆ ಗೊತ್ತಾ, ಈ ಕಾಡಲ್ಲಿ ಏನಿರೋದು ಮರ್ಯ, ಸಿಟಿಲಿ ಹೋದ್ರೆ ಫುಲ್ ನೆಟ್ವರ್ಕ್ ಸಿಗುತ್ತೆ, ಅಂಗಡಿಗೆ ಹೋಗ್ಬೋದು, ಶಾಪಿಂಗ್ ಮಾಡ್ಬೋದು. ಇಲ್ಲೇನಾದ್ರೂ ತಗೋಬೇಕು ಅಂದ್ರೆ 10 ಕಿಲೋಮೀಟರ್ ಹೋಗ್ಬೇಕು. ಬೇಳೆ ತಗೋಬೇಕು ಅಂದ್ರೆ, ಸಕ್ಕರೆ ತಗೋಬೇಕು ಅಂದ್ರೆ. ಸೊ ಜನ ಉಲ್ಟಾ ಥಿಂಕ್ ಮಾಡ್ತಾರೆ. ಅವ್ರ ಹಂಗ್ ಥಿಂಕ್ ಮಾಡಿದ್ರೆ ಇವ್ರ ಹಿಂಗ್ ಥಿಂಕ್ ಮಾಡ್ತಾರೆ. ಇಲ್ಲಿ ಅನ್ಸುತ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕಿದ್ರು. ಮೇಯಿಸಿದ್ರಲ್ಲ, ಎಲ್ಲೋದ್ರು ಅವರೆಲ್ಲ? ಚಲೋ ಆಗಿದೆ. ಮುಂದಕ್ಕೆ ಹೋದ್ರೆ ಹಿಂಗೆ ಹೋಗಿರ್ಬೇಕು. ಮೇ ಬಿ ಇದು ಇದು ಏರಿ ಇರ್ಬೇಕಿದು. ಯಜಮಾನ್ರೆ, ಡ್ಯಾಮಿಗೆ ಹೋಗ್ಬೇಕಲ್ಲ, ಮೇಲ್ಗಡೆ ಹೋಗೋದ ಹಿಂಗೆ ಹೋದ? ಡ್ಯಾಮ್ ಇದೆ. ಹಾ, ಇಳಿದು ಹೋಗ್ಬೇಕಲ್ಲ. ಬ್ಯಾಕ್ ವಾಟರ್ ಅಂತಲ್ಲ ಅದೆಲ್ಲಿ ಇನ್ನೀರು? ಇನ್ನಿರುತ್ತೆ, ಹಿಂಗೆ ಹೋಗ್ಬೇಕಾ? ಹಾ, ಓಕೆ, ಸರಿ. ಇಲ್ಲೊಂದು ಸೇತುವೆ ಕಟ್ತವ್ರ, ಏನ್ ಕಟ್ತವ್ರೆ? ಸೇಮ್ನಿಗೆ ಹಿಂದೆ ಹೊಡಿತವ್ರ, ಏನ್ ಕತೆ? ಇವ್ರ ಗಾಡಿ ತಗೊಂಡು ಇದರಲ್ಲಿ ಪುರ್ದಾಲ್ ಡ್ಯಾಮ್ ಬ್ಯಾಕ್ ವಾಟರ್ಸ್ ಇದೇನಾ? ಮಲ್ನಾಡ್ ಗಿಡ್ಡ. ಇವನ್ ಹೆಚ್ಚು ಕಮ್ಮಿ ಆದ್ರೆ ಬೈಕಲ್ಲೇ ಹಿಡ್ಕೊಂಡ್ ಹೋಗೋದು ಇವನ್ನ, ಮುಂದ್ಗಡೆ ಹಾಕೊಂಡಿ. ಅಷ್ಟು ಸಣ್ಣಕ್ಕಿರ್ತವೆ ಕೊಂಬು, ಇಷ್ಟಿಷ್ಟೇ ಅಲ್ಲ? ಓಹೋ, ಇದೆ ಅಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಅಲ್ಲ? ಇದು ನೀರ್ ಫುಲ್ ಆದ್ಮೇಲೆ ಹಿಂಗ್ ಹರಿಯುತ್ತೆ. ನೀರ್ ಫುಲ್ ಆದ್ಮೇಲೆ ಹಿಂಗ್ ಹರಿಯೋದು ಹಿಂಗೆ. ಮಳೆ ಬಂತು. ನಾವು ಹೋಗ್ಬೇಕಾದ್ರೆ ಇದು ಆ ಜಾಗ ಫಾರೆಸ್ಟ್ ಒಳಗೆ ಹೆಚ್ಚು ಕಮ್ಮಿ ಬರ್ಬೋದು. ಮಳೆ ಬಂದ್ರು ಬೇಟೆ ಆಡ್ತವ್ರೆ, ಮೀನು ಹಿಡಿತವ್ರೆ. ಕೊಡೆ ತರ್ಬೇಕಿತ್ತಲ್ಲ ನಾವು, ಕೊಡೆ ಇಲ್ಲ, ರೇನ್ ಕೋಟ್. ಮರದ ಕಡಲು ಇದನ್ನೇನ್ ಇನ್ನ ಹೈಟ್ ಕಟ್ತಾವ್ರೇನಪ್ಪ. ಇದೆಲ್ಲ ಹಾಳಾಗಿತ್ತು ಅನ್ಸುತ್ತಲ್ಲ, ಅದಕ್ಕೆ ಕಟ್ತಿದ್ದಾರೆ. ಈ ಮಳೆ ಅನ್ನೋದು ಇದೆಲ್ಲ ಸುಮ್ನೆ, ಇದು ಬರುತ್ತೆ ಹೋಗ್ತಿರುತ್ತೆ. ಈ ಜಾಗದಲ್ಲಿ ಅದೆಲ್ಲ ಮಳೆನೇ ಅಲ್ಲ, ಇದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದೇ ಪುರ್ದಾಳ್ ಡ್ಯಾಮು. ಶಿವಮೊಗ್ಗದಿಂದ ಸುಮಾರು ಒಂದು 12 ಕಿಲೋಮೀಟರ್ ಬಂದ್ರೆ ನಿಮಗೆ ಒಂದು ಚೆಕ್ ಡ್ಯಾಮ್. ಇದು ಫುಲ್ ಡ್ಯಾಮ್ ಅಲ್ಲ, ಇದು ಒಂದು ಚಿಕ್ಕ ಡ್ಯಾಮು. ಡ್ಯಾಮ್ಗಳಲ್ಲಿ 1% ಅಷ್ಟೇ ಇದೆ ಇರೋದು. ಸೊ ಅಲ್ಲಿರೋದಿದೆಯಲ್ಲ, ಅದೆಲ್ಲ ಬ್ಯಾಕ್ ವಾಟರ್. ಅದೆಲ್ಲ ಮಳೆ ಬಂದಿಲ್ಲ, ಇನ್ನ ಕಮ್ಮಿ ಇದೆ. ಮಳೆ ಬಂದ್ರೆ ಫುಲ್ ಆಗುತ್ತೆ, ಇದು ಬೇಗನೆ ಫುಲ್ ಆಗುತ್ತೆ. ಇದು ಈ ಬೆಟ್ಟಗಳ ಮೇಲೆಲ್ಲ ಬೀಳೋದೆಲ್ಲ ಇಲ್ಲೇ ಬರುತ್ತೆ. ನೋಡು, ಮಳೆ ಬೀಳ್ತಿರೋದಕ್ಕೆ ಹನಿಗಳು ಯಾವ ತರ ಕಾಣ್ತಿದಾವೆ ಅಲ್ಲೆಲ್ಲ. ಹೋಯ್ತು ಅಲ್ಲ ನೋಡ್ರಪ್ಪ, ಮಳೆ ಹೋಯ್ತು. ಇಲ್ಲಿ ಮೋಡ ಹೋಯ್ತು, ಕಪ್ಪು ಮೋಡಗಳು ಬರ್ತಾ ಇದ್ದಂಗೆ ಮಳೆ ಬರುತ್ತೆ. ಅಲ್ಲಿ ಇದೆ, ಅಲ್ಲಿ ನೋಡ, ಅದೊಂದು ಜಾಗದಲ್ಲಿ ಅಲ್ಲಿ ನೋಡಲ್ಲಿ ಕರೆಕ್ಟ್ ಆಗಿ ಬೆಟ್ಟದ ಹತ್ರ ಇಳಿತಾ ಐತೆ.
ಮಳೆ. ಅಲ್ಲಿ ಹೆವಿ ಬರ್ತಿದೆ ಈಗ. ಹೌದೌದು ಕಾಣ್ತಿದೆ. ಒಂಥರ ಕಟಿಂಗ್ ಶಾಪ್ ಅಲ್ಲಿ ಸ್ಪ್ರೇ ಹೊಡಿತಾರಲ್ಲ, ಹೌದು ಹಿಂಗೆ ಇಳಿತಾ ಆ ಇರೋದು ತರ. ಕ್ಲೀನ್ ಆಗಿ ಕಾಣಿಸುತ್ತೆ. ಇದೇ ನೇಚರ್, ಬ್ಯೂಟಿ ಆಫ್ ದ ನೇಚರ್. ಅಂದ್ರೆ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಜನ ಅಲ್ಲಿ ಯಾರು ಇರಲ್ಲ. ಅಲ್ಲೆಲ್ಲ ಹೋಗ್ಬಿಟ್ರೆ ಯಪ್ಪ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ, ಹೌದೌದು ಅಲ್ಲಿ ತುಂಬಾ ನೀರು. ಬರೀ ಒಂದ್ ಪಕ್ಷಿ ಹಿಂಗ್ ಕೂಗ್ತು ಅಂದ್ರೆ ಏಕೋ ಆಗುತ್ತೆ ಅಲ್ಲಿ. ಬೇಕಾಗುತ್ತೆ. ಮನುಷ್ಯನಿಗೆ ಹಣ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ಪ್ರಕೃತಿನೇ ಇಂಪಾರ್ಟೆಂಟ್. ಒಂದ್ ಪಕ್ಷ ಮನುಷ್ಯ ಇಲ್ಲ ಅಂದ್ರೆ ಪ್ರಕೃತಿ ಇರುತ್ತೆ, ಆದ್ರೆ ಪ್ರಕೃತಿ ಇಲ್ಲ ಅಂದ್ರೆ ಯಾವುದೇ ಮನುಷ್ಯ, ಪ್ರಾಣಿ, ಕ್ರಿಮಿ, ಕೀಟ, ಬ್ಯಾಕ್ಟೀರಿಯಾನು ಉಳಿಯಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡ್ಬೇಕಂತ ಅಂದ್ರೆ ಆದಷ್ಟು ನಮ್ಮ ಪ್ರಕೃತಿನ ಉಳ್ಸಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ನಮ್ಮ ಹತ್ರ ಆಗಿರೋ ಗಿಡ ಮರಗಳನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ನಾವು ಇದನ್ನ ಯಾವಾಗ ಮಾಡ್ತೀವೋ ಅವಾಗ ನಾವು ಒಂದು ಪರಿಸರದ ಒಂದು ಭಾಗ ಆಗ್ತೀವಿ, ಇಲ್ಲ ಅಂದ್ರೆ ನಾವು ಭಾಗ ನಾಶ ಆಗಲ್ಲ. ಆಗ್ತೀವಿ. ಮಳೆ ಜೋರಾಗ್ತಿದೆ. ಅದೇ ನನಗೆ ಹಿಂಗ್ ಹೋಗ್ಬೋದೇನೋ ಅಂತ ನನಗೆ ಡೌಟ್ ಇದೆ. ಸುಮ್ಮನೆ ಏನಂತಾರೆ ಬೈಕ್ ಹೋಗ್ಬೇಕಂಡ್ರಿ, ಬೈಕ್ ಬಿಟ್ಟು ಎಲ್ಲೋ ಅಣ್ಣ